ಪನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ದಕ್ಕೆ ಯಾವುದೋ ಚಿಕನ್ ಗ್ರೇವಿ ತಂದಿಟ್ಟಿದ್ರು ಈ ಹೋಟೆಲಲ್ಲಿ. ಈ ಕಥೆನ ಫುಲ್ ಹೇಳ್ತೀನಿ, ವಿಡಿಯೋನ ಕಡೆ ತನಕ ನೋಡಿ. ವೆಲ್ಕಮ್ ಟು ಪಾರ್ಟ್ 2 ಆಫ್ ಆರ್ ವಿಯೆಟ್ನಾಂ ಡೈರೀಸ್. ಹೋಚಿಮನ್ ಸಿಟಿಯಲ್ಲಿ ಲ್ಯಾಂಡ್ ಆಗಿ ನಮ್ಮ ಹೋಟೆಲ್ನಲ್ಲಿ ಚೆಕ್ ಇನ್ ಆಗಿ ಫ್ರೆಶನ್ ಅಪ್ ಆಗಿ ನಾವು ಮೊದಲಿಗೆ ವಾಕಿಂಗ್ ಸ್ಟ್ರೀಟ್ ಹೋದ್ವಿ. ಇಲ್ಲಿ ಸ್ವಲ್ಪ ಸುತ್ತಾಡಿ ಇದೇ ಸ್ಟ್ರೀಟ್ ನಲ್ಲಿ ಇರುವಂತಹ ಒಂದು ಇಂಡಿಯನ್ ರೆಸ್ಟೋರೆಂಟ್ ನಾವು ವಿಸಿಟ್ ಮಾಡಿದ್ವಿ. ಒಂದ್ ರೌಂಡ್ ಸ್ಟಾರ್ಟರ್ಸ್ ಆದ್ಮೇಲೆ ಪನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ. ಅದ್ರ ಬದಲು ಬಟರ್ ಚಿಕನ್ ತಂದಿಟ್ರು. ಇದರ ಮಾರಲ್ ಇಷ್ಟೇನೆ, ವಿಯೆಟ್ನಾಂನಲ್ಲಿ ಇಂಡಿಯನ್ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟನೇ. ಕ್ಲೂಕ್ ಅನ್ನೋ ಒಂದು ಕಂಪನಿ ಕಡೆಯಿಂದ ಒಂದು ಪ್ಯಾಕೇಜ್ ಟೂರ್ ಅನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಇದರಲ್ಲಿ ವಿಯೆಟ್ನಾಂನ ಫೇಮಸ್ ಕೂಚಿ ಟನಲ್ಸ್ ಮತ್ತು ಮೆಕಾಂಗ್ ರಿವರ್ ಡೆಲ್ಟಾ ಈ ಎರಡು ಜಾಗಗಳನ್ನ ನಾವು ಕವರ್ ಮಾಡಿದ್ವಿ. ಕೂಚಿ ಟನಲ್ಸ್ ನಲ್ಲಿ ನಾವು ವಿಯೆಟ್ನಾಂನ ವಾರ್ ಹಿಸ್ಟ್ರಿ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ಇದಾದ್ಮೇಲೆ ನಾವು ಮೆಕಾಂಗ್ ನದಿಯ ಡೆಲ್ಟಾ ಕಡೆಗೆ ಹೊರಟ್ವಿ. ಇದು ಏಷ್ಯಾದ 3ನೇ ಅತಿ ಉದ್ದವಾದ ನದಿ. ಇದು 6 ದೇಶಗಳಲ್ಲಿ ಹರಿಯುತ್ತೆ. ಮೆಕಾಂಗ್ ನ ಲೋಕಲೈಟ್ಸ್ ಒಟ್ಟಿಗೆ ಇಂಟರಾಕ್ಷನ್, ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ, ಇದ್ರ ಜೊತೆಯಲ್ಲಿ ಇನ್ನು ಕೆಲವು ಆಕ್ಟಿವಿಟೀಸ್, ಇವೆಲ್ಲವನ್ನ ಕ್ಲೂಕ್ ಕಡೆಯಿಂದಾನೆ ಆರ್ಗನೈಸ್ ಮಾಡಿದ್ರು. ವಿಯೆಟ್ನಾಂನಲ್ಲಿ ಹಾವನ್ನ ಕೂಡ ತಿಂತಾರೆ. ನಾವು ತಿನ್ಲಿಲ್ಲ, ಬರೀ ಎತ್ಕೊಂಡ್ವಿ ಅಷ್ಟೇ. ಪ್ಯಾಕೇಜ್ ಟೂರ್ ಮುಗಿಸ್ಕೊಂಡು ಹೋಚಿಮನ್ ಸಿಟಿಗೆ ರಿಟರ್ನ್ ಆಗಿ ಮರ್ಯಾದೆಯಿಂದ ಒಂದು ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಡಿನ್ನರ್ ಹೋದ್ವಿ. ಈ ಜಾಗದಲ್ಲಿ ಒಂಚೂರು ಭಯ ಇಲ್ದರೆ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ವಿಯೆಟ್ನಾಂಗೆ ಹೋಗ್ತಾ ಇದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, ಇಲ್ಲಿ ಇಂಡಿಯನ್ ಫುಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಮ್ಮ ಟ್ರಾಲಿ ಕೈ ಕೊಟ್ಟಿದ್ದು, ಸ್ನೇಕ್ ವೈನ್, ವಿಯೆಟ್ನಾಮೀಸ್ ಕಾಫಿ, ಶಾಪಿಂಗ್, ಇನ್ನು ಹಲವಾರು ವಿಷಯಗಳನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀವಿ.